ಬಹಳಷ್ಟು ಚರ್ಚೆಗಳು ನಡೆದವು. ನಮ್ಮ PRO ಸಂಘದ ಅಧ್ಯಕ್ಷರು ನಾಗೇಂದ್ರ ಅವರು ಒಂದು ಸಭೆಯನ್ನ ಅವ್ರನ್ನ ಕರೆದಿದ್ದು, ನಮ್ಮನ್ನು ಮತ್ತೆ ನಾಗೇಂದ್ರ ಅವ್ರನ್ನ ನಮ್ಮ ಮೀಡಿಯಾದವರೇ ಕರೆದಿದ್ರು. ಮಾತಾಡಿದಂಥ ಸಂದರ್ಭದಲ್ಲಿ ಬಹಳಷ್ಟು ಚರ್ಚೆಗಳು ನಡೆದವು. ಅವ್ರು ಅವ್ರದ್ದೇ ಆದಂಥ ಸಮಸ್ಯೆಗಳನ್ನ ಹೇಳಿದ್ರು. ನಮ್ದು ಈ ಥರ ಹಿಂಗೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ವಿ, ಚಾನಲ್ ತಗೊಂಬಂದಾಗ ಇಲ್ಲಿ ಮೊಬೈಲ್ ಹಿಡ್ಕೊಂಡು ಬಂದ್ಬಿಡ್ತಾರೆ, ತೊಂದರೆ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳಿದ್ರು. ಅದೆಲ್ಲ ಸರಿ ಸುಮಾರು 1.5 ಗಂಟೆಗಳ ಕಾಲ ಚರ್ಚೆ ಆದ ಮೇಲೆ ಬಂದಂತಹ ಒಂದು ಔಟ್ಪುಟ್ ಏನಪ್ಪಾ ಅಂದ್ರೆ, ಒಬ್ಬ ನಿರ್ಮಾಪಕ, ನಾನು ಅವತ್ತು ಪ್ರಶ್ನೆ ಮಾಡಿದ್ದು ನಿಜ, ನಮ್ಮ ಅಧ್ಯಕ್ಷರು ಎಂ ಸುರೇಶ್ ಅವರು ಹೇಳಿದ್ರು, ಈಗ ಒಂದು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಮಾಡಿದಂತ ಚಿತ್ರ ನಿರ್ಮಾಣ ಮಾಡಿದಂತ ಒಬ್ಬ ನಿರ್ಮಾಪಕ, ಸಪೋಸ್ ನಾನೇ ಅಂತ ಅನ್ಕೊಳ್ಳಿ, ನಾನು ನಿಮ್ಮ ಮೀಡಿಯಾದಷ್ಟೇ ನನಗೆ ಸಾಕಾಗಲ್ಲ, ದಯಮಾಡಿ ನನ್ನ ಸೋಷಿಯಲ್ ಮೀಡಿಯಾದವರು ಕೂಡ ನನಗೆ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ ಅನ್ನೋಂಥ ಒಂದು ವಾತಾವರಣದ ಸೃಷ್ಟಿ ಆದಾಗ ನೀವು ಏನ್ ಮಾಡ್ತೀರಿ ಅನ್ನೋದನ್ನ ನಾನು ಕೇಳಿದೆ. ಅದಕ್ಕೆ ಅವರಂದ್ರು, ಸರ್ ಪತ್ರಿಕಾಗೋಷ್ಠಿ ಅಂತ ಅಫಿಷಿಯಲ್ ಆಗಿ ಏನು PROಗಳು ಕರೀತಾರಲ್ಲ ಸರ್, ಆ ಸಂದರ್ಭದಲ್ಲಿ ಅವರು ಬಿಡಿಸಿದಂತ ಕೆಲವು ಅಂದ್ರೆ ಎಲ್ಲರೂ ಅಲ್ಲ, ಯಾಕಂದ್ರೆ ಕೆಲವರು ಅನ್ಪ್ರೊಫೆಷನಲ್ ಕೂಡ ತುಂಬಾ ಜನ ಇದ್ದಾರೆ. ಪ್ರೊಫೆಷನಲ್ ಯಾರು ಅನ್ನೋದನ್ನ ನಾವು ಒಂದು 12 ಜನ ಅವ್ರು ಹೇಳಿದ್ದು 12 ಜನ ಅಂದ್ರು. ಇವರು ಇಲ್ಲ ಸಾಕಾಗಲ್ಲ, ನಮ್ಗೊಂದು 20-25 ಜನ 30 ಜನಕ್ಕೆ ಅವಕಾಶ ಆಗ್ಬೇಕು ಅಂದಾಗ ಸರಿ ಲಿಸ್ಟ್ ಕೊಡಿ, ಆ 30 ಜನ ಪ್ರೊಫೆಷನಲಿಸಮ್ ಇದೆಯಾ ಅನ್ನೋದನ್ನ ನಾನು ನೋಡಿಕೊಂಡು ಅವ್ರಿಗೆ ನಾವು ಮಾನ್ಯತೆ ಕೊಡ್ತೀವಿ ಅನ್ನೋಂತ ಒಂದು ಮಾತನ್ನ ನಮ್ಮ PRO ಸಂಘದ ಅಧ್ಯಕ್ಷರು ಹೇಳಿದ್ರು. ಆದ್ರೆ ಅವತ್ತಿಂದ ಇವತ್ತವರೆಗೂ ಯಾವುದೇ ರೀತಿಯಾದಂತಹ ಇದು ಬಂದಿಲ್ಲ, ಏನು ಲಿಸ್ಟ್ ಬಂದಿಲ್ಲ, ಗೈಡ್ಲೈನ್ ಬಂದಿಲ್ಲ. ಸೊ ಅದಕ್ಕೆ ಅವಾಗಿಂದನೂ ಕೂಡ ಅದೇ ನಡೀತಾ ಇತ್ತಲ್ಲ. ಈಗ ಆಸ್ ಇಟ್ ಈಸ್ ವಾಣಿಜ್ಯ ಮಂಡಳಿಯಿಂದ ಆಗ್ಲಿ, ನಿರ್ಮಾಪಕರ ಸಂಘದಿಂದ ಆಗ್ಲಿ ಹೀಗೆ ಆಗಬೇಕು ಅನ್ನೋದಿಲ್ಲ. ಅವ್ರ ಬೇಡಿಕೆ ಅವ್ರು ಕೊಟ್ಟಿದ್ದಾರೆ. ಆ ಬೇಡಿಕೆನ ನಾವು ನಮ್ಮ PRO ಅಧ್ಯಕ್ಷರಿಗೆ ನಾಗೇಂದ್ರ ಕೊಟ್ಟಿದ್ದೀವಿ. ಅವರೆಲ್ಲ ಪರಿಶೀಲನೆ ಮಾಡಿ ಅಧಿಕೃತವಾಗಿ ನಮಗೆ ಕೊಡ್ತಾರೆ. ಅಧಿಕೃತವಾಗಿ ಕೊಟ್ಟ ಮೇಲೆ ಮಾತ್ರ ಮುಂದಿನ ವ್ಯವಸ್ಥೆಗಳು ಮತ್ತೆ PRO ಅಸೋಸಿಯೇಷನ್ ಅವ್ರಿಗೆ ಏನು ಹೇಳ್ತಾರೋ ಅದನ್ನ ವಾಣಿಜ್ಯ ಮಂಡಳಿ ಅಧಿಕೃತವಾಗಿ ಪ್ರಕಟಣೆ ಮಾಡುತ್ತೆ. ಅಲ್ಲಿವರೆಗೂ ಏನು ಮೊದಲು ಇತ್ತು ಅದೇ ರೀತಿ ಇದೆ. ಇಲ್ಲಿ ಯಾರ ವಿರೋಧ ಯಾರು ಇಲ್ಲ. ನಾವು ಕೇಳಿದ್ದಿಷ್ಟೇ, ಕೊನೆ ಒಂದು ಅಲ್ಟಿಮೇಟ್ಗೆ ಏನ್ ಬಂತು, ಒಂದು ಸೋಷಿಯಲ್ ಮೀಡಿಯಾ ಅವ್ರು ಏನು 25 ಜನಕ್ಕೆ ಕೊಡ್ತಾರೆ, ಪ್ಲಸ್ ಮೀಡಿಯಾದಲ್ಲಿ ಇರುತ್ತಾರೆ, ಅದು ಮುಗಿದಾದ್ಮೇಲೆ, ಆ ಸಿಗ್ಮೆಂಟ್ ಮುಗಿದಾದ್ಮೇಲೆ ನಾನೊಬ್ಬ ನಿರ್ಮಾಪಕನಾಗಿ ನನಗೊಂದು 150 ಜನ ಯೂಟ್ಯೂಬರ್ಸ್ ನನ್ನ ಸ್ನೇಹಿತರಿದ್ದಾರೆ. ಅವ್ರು ಫ್ರೀ ಆಫ್ ಕಾಸ್ಟ್ ಮಾಡ್ತಾರೆ. ನನಗೆ ಏನ್ ಮಾಡ್ಬೇಕು ಅಂದಾಗ ಅವ್ರು ಕೆಲಸ ಮಾಡಿ ಸರ್, ಅವ್ರು ಮುಗಿದಾದ್ಮೇಲೆ ನಮ್ದು ಮುಗಿದಾದ್ಮೇಲೆ ಅವ್ರು ಇಟ್ಕೊಂಡು ಮಾಡ್ಕೊಳಕ್ ಹೇಳಿ ಅಂದ್ರು. ಅದರ ಪ್ರಕಾರ PRO ಸಂಘದ ಅಧ್ಯಕ್ಷರು ಕೂಡ ಅದಕ್ಕೆ ಮಾನ್ಯತೆ ಕೊಟ್ಟರು. ನಮ್ಮ ಒಂದು ನಿಮ್ಮ ಏನು ಇದಿರುತ್ತೆ, ನಾನು ನಿಮ್ಮ ಪತ್ರಿಕಾಗೋಷ್ಠಿ ಮುಗಿದ ಮೇಲೆ ನೀವು ಅದಕ್ಕೆ ಏನ್ ಬೇಕೋ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಬ್ರದರ್ಸ್, ನಾನು ಎಲ್ರಿಗೂ ಕೈ ಮುಗಿದು ಏನ್ ಕೇಳಕಂತೀನಿ ಅಂದ್ರೆ, ಉದ್ಯಮ ಡೇ ಬೈ ಡೇ ಕುಂಠಿತವಾಗ್ತಾ ಇದೆ. ಇವತ್ತು ಪ್ರೇಮ್ ಅವರು ಮತ್ತೆ ನಮ್ಮ ಸುಪ್ರೀತ್ ಅವರು ಬೆಳಗ್ಗೆಯಿಂದ ಸರಿಸುಮಾರು 2 ಗಂಟೆಗಳ ಕಾಲ ಇದೇ ವಿಚಾರದಲ್ಲಿ ಚರ್ಚೆ ಮಾಡಿದೀವಿ. ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕಾಣಿಸಲೇಬೇಕಾಗಿದೆ. ಅದರಿಂದ ಇವತ್ತು ನಾಳೆ ಒಳಗಡೆ ಅದಕ್ಕೊಂದು ಅಂತ್ಯವನ್ನ ಕಾಣಿಸ್ತೀವಿ. ಬಟ್ ಏನಪ್ಪಾ ಅಂದ್ರೆ, ನೀವುಗಳು ಇಲ್ಲಿ ಯಾರು ಕೂಡ ಬೇಡ ಅನ್ನಲ್ಲ. ಈಗ ನನಗೆ ಸುಪ್ರೀತ್ ಅವರು ಮಾತಾಡ್ತಾ ಹೇಳಿದ್ರು, ಪ್ರೇಮ್ ಅವರು ಮಾತು ಹೇಳಿದ್ರು, 50 ಜನ 100 ಜನ ರೀಚ್ ಇದ್ರು ಕೂಡ ನಾವು ಮಾಡ್ತೀವಿ ಸರ್, ಅದನ್ನ ತಡೆ ಹಿಡಿಯೋದಕ್ಕೆ ಯಾರು ನನ್ನ ನಿರ್ಮಾಪಕ ಅನ್ನದಾತ ನನ್ನನ್ನು ನಂಬಿ 100 ಕೋಟಿ ಹಣ ಬಂಡವಾಳ ಹಾಕಿದಾಗ ಅದನ್ನ ಕಾಪಾಡ್ಕೋಬೇಕಾದ್ದು ನನ್ನ ಧರ್ಮ. 10 ಜನ ಇದ್ದಂತ ಇದರಲ್ಲಿ ಒಬ್ಬರು ಯಾರಾದ್ರೂ ಸಿನಿಮಾ ನೋಡಿ ನನ್ನ ಮಾತನ್ನ ಕೇಳೋ ಅಥವಾ ನಮ್ಮ ಟೀಸರ್ ನೋಡೋ ಬಂದು ಸಿನಿಮಾ ನೋಡಿದ್ರೆ ಅದು ನಿರ್ಮಾಪಕನ ತಾನೇ ಪ್ರೆಸ್ ಆಗುತ್ತೆ ಅನ್ನೋ ಒಂದು ಮಾತನ್ನ ಕೇಳಿದ್ರು. ಸೊ ಅದರಿಂದ ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗೋಣ. ಯಾರು ಅಲ್ಲ ಸರ್, ಅವರು ಮಾಧ್ಯಮ ಮೇನ್ ಸ್ಟ್ರೀಮ್ ಏನಿದೆ ಅದನ್ನು ಮುಗಿಸ್ಕೊಂಡಿದ ತಕ್ಷಣ ನಿಮ್ಗೂ ಆಗುತ್ತೆ. ಈ ಪ್ರೇಮ್ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಸಪೋಸ್ ಕಂಜೆಸ್ಟೆಡ್ ಜಾಗದಲ್ಲಿ ಆದ್ರೆ ಹಾಗೆ ಮಾಡ್ಕೊಂತೀನಿ. ಸಪೋಸ್ ದೊಡ್ಡ ಜಾಗ ಇದ್ದಾಗ ಯೂಟ್ಯೂಬರ್ಸ್ ಒಂದು ಗೈಡ್, ಒಂದು ಸಪರೇಟ್ ಬ್ಯಾರಿಕೇಡ್ ಮಾಡಿ, ಇವ್ರದೇ ಒಂದು ಸಪರೇಟ್ ಬ್ಯಾರಿಕೇಡ್ ಮಾಡಿ ಮಾಡುವಂತ ವ್ಯವಸ್ಥೆನ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅನ್ನೋ ಮಾತು ಹೇಳಿದ್ದಾರೆ. ಸೊ ಇದನ್ನ ಒಂದು ಕೋಆಪರೇಟ್ ಮಾಡಿಕೊಂಡು ವ್ಯವಸ್ಥಿತವಾಗಿ ಹೋದ್ರೆ ಎಲ್ಲೂ ಏನು ಗೊಂದಲಗಳಿಲ್ಲದೇನೆ ನಮ್ದು ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಪ್ರೇಮ್ ಸರ್, ಈಗ ದಯವಿಟ್ಟು ಮಾತಾಡಿ. ನಮ್ಗೆ ಒಂದು ಏನಕ್ಕೆ ಇಷ್ಟೆಲ್ಲ ಚರ್ಚೆ ಆಗ್ತದೆ, ಏನಕ್ಕೆ ಇಷ್ಟೆಲ್ಲ ಕಾರ್ಯ ಆಗ್ತದೆ ಅಂದ್ರೆ, ಈ ತುಂಬಾ ಕೆಲವರು ಯೂಟ್ಯೂಬರ್ಸ್, ನಾನು ಎಲ್ರಿಗೂ ಹೇಳ್ತಿಲ್ಲ, ದಯವಿಟ್ಟು ಅದು ಗೊತ್ತಾಯ್ತು ಕೂಡ ನಮ್ಗೆ ಆಗ್ತದೆ, ಸುಮ್ಮನೆ ಏನೋ ಮಾಡಿ ಆಯ್ತಾ. ಕೆಲವರು ಏನ್ ಮಾಡ್ತಾರೆ, ಕೆಲವರು ಹೆಣ್ಮಕ್ಳನ್ನ ತೋರಿಸೋ ರೀತಿ, ಅಂದ್ರೆ ಕೆಲವರು ಸಿನಿಮಾಗಳ ಬಗ್ಗೆ ತುಂಬಾ ಕೆಟ್ಟಾಗಿದೆ. ಅಂದ್ರೆ ಎಲ್ಲ ಆಗುತ್ತೆ ಅಂದ್ರೆ ಮಕ್ಕಳು ಪತ್ರಕರ್ತರು ಹೆಂಗಿದ್ರು ಅಂದ್ರೆ ಅವಾಗ ನಾವೆಲ್ಲ ಕಲಿಯೋ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡಿದಾಗ ಒಂದು ಚೆನ್ನಾಗಿ ಬಂದು ಕುತ್ಕೊಂಡಾಗ ಏನೋ ಆರೋಗ್ಯಕರ
ಎಲ್ಲ ನ್ಯೂಸನ್ಸ್ ಇರೋದು ಯಾವಾಗ ಕೆಲಸ ಮಾಡೋದು ಯಾವ ತರ ಅಂತಂದ್ರೆ ಸಿನಿಮಾ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಈ ಸಿನಿಮಾ ನೋಡ್ಬೋದು ಇಲ್ಲ ನೋಡ್ಬಾರ್ದು ಇಲ್ಲ ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಅದು ಅವ್ರು ಹೇಳ್ತಿದ್ದೆ ಅದು ಬಿಟ್ಬಿಟ್ಟು ತುಂಬಾ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ ತುಂಬಾ ಕೆಟ್ಟದಾಗ ಟ್ರೋಲ್ ಮಾಡ್ತಾರೆ ಅದನ್ನ ದಯವಿಟ್ಟು ರಿಕ್ವೆಸ್ಟ್ ಮಾಡಬೇಡಿ ಯಾಕಂದ್ರೆ ಪ್ರತಿಯೊಬ್ಬರು ಸಮಾಜದಲ್ಲಿ ಅದನ್ನ ನೀವು ಎನಲೈಸ್ ಮಾಡಿ ತೊಂದರೆ ಇಲ್ಲ ಯಾಕಂದ್ರೆ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ಅಧಿಕಾರ ನಾನೇ ಹೇಳಿದ್ದೆ ಅದನ್ನ ನೀವು ಹೇಳ್ತೀರ ಆಡಿಯನ್ಸ್ ಸಿನಿಮಾ ನೋಡ್ತೀರ ಹೇಳ್ತೀರ ಬಟ್ ಅದನ್ನ ಮಾಡಿದ್ರೆ ಅದೇ ಇದೆಲ್ಲ ಪ್ರಾಬ್ಲಮ್ ಆಗಿರೋದು ಈ ನಮ್ಮ ಮೀಡಿಯಾ ಪತ್ರಕರ್ತರಲ್ಲಿ ಏನಾಗಿದೆ ಸೊ ಇವರು ಹಿಂಗೆಲ್ಲ ಮಾಡ್ತಾರೆ ಆ ಕಾರಣ ಅವ್ರನ್ನ ನೀವು ದೂರ ಇಡಿ ಅಂತ ಒಂದು ಹೌದಾ ಹೌದಾ ಅದೇ ಇನ್ನೊಂದು ಇಲ್ಲ ಹೌದಾ ಸೊ ಈ ಕಾರಣದಿಂದ ಒಂದು ಯಾಕಂದ್ರೆ ನಿರ್ಮಾಪಕರು ನಿಮ್ಗೆ ಗೊತ್ತು ಇನ್ನೊಂದು ಸಿನಿಮಾ ನಾನು ಹೆಸರು ಬೇಕಾದ್ರೆ ಮಾತಾಡೋಂಗಿಲ್ಲ ಓಕೆ ಅವರೇ ಸಿನಿಮಾ ಈಗ ದೊಡ್ಡ ಸಿನಿಮಾ ತೆಲುಗು ಸಿನಿಮಾ ಇರಬೇಕು ಸುಮಾರು ಜನ ಅವರೇ ಸುಮಾರು ಜನ ಅವರೇ ದೊಡ್ಡ ಬಿಕ್ಕಿತ್ತದು ಆಯ್ತಾ ಸುಮಾರು ಜನ ಬಟ್ ನಮ್ಮ ಕನ್ನಡ ಸಿನಿಮಾ ಯಾಕೆ ಮಾಡಲ್ಲ ಯಾಕೆ ಯಾರು ಸಪೋರ್ಟ್ ಮಾಡಲ್ಲ ಕೆಟ್ಟದಾಗೆ ಕಂಪ್ಲೇಂಟ್ ಗೊತ್ತಿಲ್ಲ ನ್ಯೂಸ್ ಇದನ್ನ ಹಾಕ್ತಾರೆ ಮೇನ್ ಇದನ್ನ ಹಾಕ್ಬಿಟ್ಟು ಹಾಕ್ತಾರೆ ತುಂಬಾ ಅರ್ಥ ಆಗ್ತಾರೆ ಯಾರಿಗೆ ಕೆಲಸ ಮಾಡೋದು ಒಬ್ಬ ನಿರ್ಮಾಪಕರಿಗೆ ಒಬ್ಬ ನಿರ್ದೇಶಕರಿಗೆ ಎಷ್ಟೋ ಜನ ನಿರ್ಮಾಪಕರು ರಸ್ತೆ ಬಂದ್ಬಿಟ್ಟಿದ್ದಾರೆ ನಿಮ್ಗೆಲ್ಲ ಗೊತ್ತೇ ಇದೆ ನಿಮ್ಗೆ ನಾನು ಹೇಳ್ಬೇಕಾಗಿಲ್ಲ ಸೊ ಇದೊಂದು ನ್ಯೂಸೆನ್ಸ್ ಆಗಿರೋದ್ರಿಂದ ಅವರು ಈಗ ಇಲ್ಲ ಹಿಂಗೆಲ್ಲ ಮಾಡ್ತಾರೆ ಹಿಂಗೆಲ್ಲ ಮಾಡಿದ್ರೆ ನಮ್ಗೆ ಕೆಟ್ಟ ಹೆಸರು ಅದರಿಂದ ಅವ್ರನ್ನ ಸ್ವಲ್ಪ ಇದು ಮಾಡಿ ಅಂತ ಅವರು ಇದು ಮಾಡ್ತಾರೆ ಸೊ ಆ ಕಾರಣ ದಯವಿಟ್ಟು ಅದನ್ನೆಲ್ಲ ಸ್ವಲ್ಪ ನೀವು ನಾನೇ ನಿಮ್ಗೆ ಬುದ್ಧಿವರ್ಷ ದೊಡ್ಡವಲ್ಲ ನನ್ನ ಕ್ರಿಯೇಟರ್ ನಾನು ಮುಂದುವರಿಸಿದ ಕೆಲಸ ಮಾಡ್ಕೊಂಡಿದ್ದೀನಿ 1 ಚಾನಲ್ ಇಟ್ಕೊಂಡು ಇಲ್ಲಿ ಬಂದಿದ್ದೀನಿ ಓಕೆ ಆದಷ್ಟು ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಸಿನಿಮಾಗೆ ಕನ್ನಡ ನಿರ್ಮಾಪಕರಿಗೆ ಸಪೋರ್ಟ್ ಮಾಡಿ ಕೇಳಿದ ನಾನು ಯಾರು ಘೋಷಣೆ ಮಾಡಲ್ಲ ನನ್ನ ಸಿನಿಮಾ ನನಗೆ ಅನ್ನದಾತ ನನ್ನ ನಿರ್ಮಾಪಕ ಓಕೆ ಅವರನ್ನು ಒಬ್ಬ ಗೆದ್ದರೆ ಎಲ್ಲರೂ ಗೆದ್ದಂಗೆ ಒಬ್ಬ ಹೀರೋ ಒಬ್ಬ ಟೆಕ್ನಿಷಿಯನ್ ಡೈರೆಕ್ಟ್ರು ಒಬ್ಬ ಟೆಕ್ನಿಷಿಯನ್ ಪ್ರತಿಯೊಬ್ಬ ನಾನು ತಿಂತ ಕೊಡ್ತಾರಲ್ಲ ಅವರಿಂದ ಒಂದು ಸಂಸಾರ ಚೆನ್ನಾಗಿರ್ತದೆ ಅವರೊಬ್ಬ ಬಿಡುಗಡೆ ಬಾಳಾಗೋದು ಯಾರು ಬೆಲೆ ಅದನ್ನ ಶಾಪಗಳು ದೊಡ್ಡ ಶಾಪಗಳಾಯ್ತು ಆಯ್ತಾ ದಯವಿಟ್ಟು ಅವ್ರನ್ನ ನೆನೆಸ್ಕೊಳಕ್ಕೆ ಅವರನ್ನ ನಮ್ಗೆ ಸಪೋರ್ಟ್ ಮಾಡಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತಾ ನಾನು ಅದಕ್ಕೆ ಬೆಳಗ್ಗೆ ಅವ್ರನ್ನ ಕೇಳಿದೆ ಆ ನಮ್ಮ ಮೀಡಿಯಾ ಚಾನಲ್ ಏನಿದ್ರು ಪ್ರತಿಯೊಬ್ಬರು ಅವ್ರು ಸಡನ್ನಾಗಿ ಇಷ್ಟ ಹಿಂದೆ ಆಯ್ತು ಹಂಗೆ ಆಯ್ತು ಹಿಂದೆ ಆಯ್ತು ಅಂತ ಹೇಳ್ಬಿಟ್ಟು ಮುಂದೆ ಆಯ್ತಾ ನನಗೇನು ಏನು ಮಾಡಕ್ಕಾಗಲ್ಲ ನಾನೇನ್ ಮಾಡೋದು ನಾನೇನು ಮಾಡಕ್ಕಾಗಿಲ್ಲ ಸೊ ಆ ಕಾರಣ ದಯವಿಟ್ಟು ರಿಕ್ವೆಸ್ಟ್ ನೀವೆಲ್ಲರೂ ಸಪೋರ್ಟ್ ಮಾಡಿ ಆಯ್ತಾ ನಾನು ಹೇಳಿ ಅನುಭವ ಹೇಳಿದೆ ಒಂದು ಶೋ ಇದ್ದಾಗ ಅದೇ ಈಗ ನಾನು 24 ಸಾಂಗ್ ಯೂಸ್ ಮಾಡ್ತೀನಿ 24 ಸಾಂಗ್ ಯೂಸ್ ಮಾಡಿದ್ರೆ ದೊಡ್ಡ ಶೋ ಮಾಡ್ತೀನಿ ನಾನು ಅವಾಗ ಏನ್ ಮಾಡ್ತೀವಿ ಯೂಟ್ಯೂಬ್ ಚಾನಲ್ಗೆ ಅಂತ ಒಂದು ಸಪರೇಟ್ ಇದನ್ನ ಮಾಡ್ಕೊಡ್ತೀನಿ ಆ ಬೇರೆ ಚಾನಲ್ಗಳು ಸಪರೇಟ್ ಇದನ್ನ ಮಾಡ್ಕೊಡ್ತೀವಿ ಸೊ ಸಮಯ ಅಂತಂದ್ರೆ ನಮ್ಗೆ ಒಂದೇ ಊರಲ್ಲಿ ನಾನು ಯಾರು ತೊಂದರೆ ಆಗ್ಬಾರ್ದು ಆ ಥರ ನಾನು ಮಾಡ್ಕೊಡ್ತೀನಿ ನಾನು ಬೆಳಿಗ್ಗೆನೂ ಹೇಳಿದೆ ಬಟ್ ಅವೆಲ್ಲ ಇದನ್ನ ಮಾಡ್ಕೊಂಡು ಆದ್ರೆ ನನ್ನ ಎಲ್ಲಾ ಚಾನಲ್ಗಳ ಮಿತ್ರರು ಹೇಳ್ತೀನಿ ನಿಮ್ಗೆ ಅರ್ಥ ಆಗಿದ್ರೆ ನೋವಾಗಿದ್ರೆ ನನ್ ಗೊತ್ತಿಲ್ಲ ರಿಯಲಿ ಸಾರಿ ಒಂದ್ ಸೆಕೆಂಡ್ ಏನಂದ್ರೆ ನೀವು ಬಂದು ನಾನು ಈ ತರ ಮಾಡಿದ್ರೆ ನಾವು ತುಂಬಾ ಅರ್ಥ ಆಯ್ತು ಸೊ ನಿಮ್ಗೆ ಏನಾದ್ರು ಸಾಧ್ಯ ಆದ್ರೆ ನೀವು ಮಾಡಿ ಇಲ್ಲ ಅಂದ್ರೆ ನಿಮ್ಮನ್ನ ಸಿಎಗಳು ಈಗ ನನ್ನ ಇದ್ದಾರೆ ಸೊ ಸುವರ್ಣ ಚಾನಲ್ ಇದ್ದಾರೆ ಎಲ್ಲ ಸಿಎಗಳು ಹತ್ರ ನಾನು ಮಾತಾಡ್ಬಿಟ್ಟು ಸೊ ನಾನು ಈಗ ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಏನಾದ್ರು ದಯವಿಟ್ಟು ತಪ್ಪಿದ್ರೆ ಏನಾದ್ರು ಚೆನ್ನಾಗಿ ಥ್ಯಾಂಕ್ ಯು ಸೊ ಮಚ್ ಜೋಕೆ ಮಾಡೋದು ಬೇಡ ಇಂಡಸ್ಟ್ರಿ ಅವರು ಬೇಕು ನೀವು ಬೇಕು ಇಬ್ಬರು ಉಳಿಸುವಂತ ಕೆಲಸ ಮಾಡ್ತೀವಿ ಇವತ್ತೇನೋ ಆಗಿದೆ ಈ ಪ್ರೇಮರು ಗೊತ್ತು ಚೆನ್ನಾಗಿರೋರು ನಾನು ಏನಾದ್ರು ತಪ್ಪಾಗಿ ಶ್ರಮಿಸಿ ಸಾರಿ ಅಂತ ಹೇಳ್ಕೊಂಡು ಮಾತಾಡೋದು ದೊಡ್ಡ ನಿರ್ದೇಶಕರಾಗಿ ಅವರು ಯಾವ ಚಾನಲ್ಗಳಿಗೂ ನಾವು ಬ್ಲೇಮ್ ಮಾಡೋದು ಬೇಡ ಅವ್ರು ಏನೋ ಒಂದು ಉದ್ದೇಶನೆ ಮಾಡಿರ್ತಾರೆ ಅವ್ರಿಗೆ ಗೊತ್ತಿಲ್ಲ ಅದು ಅರಿವು ಮಾಡೋಂಥ ಕೆಲಸ ಬೇರೆಯವರು ಮಾಡ್ತಾರೆ ಆಮೇಲೆ ಏನಂದ್ರೆ ಯಾರನ್ನು ಬರುವಂತ ಈಗ ಅಷ್ಟು ಜನನು ಬರುವಂತ ಕರೀತಾ ಇರುತ್ತೆ ಈಗ ಕಣ್ಣು ಬರೋದ್ರೆ ಅವ್ರು ಪ್ರೀತಿಯಿಂದ ಬರ್ತಾರೆ ನಾವು ಅವ್ರ ಪ್ರೀತಿಯಿಂದ ಆರಿಸಿ ನಾವು ಇದು ಮಾಡ್ತಿದ್ರೆ ಯಾರು ಬರೋದು ಇಲ್ಲ ನೀನ್ ಯಾಕೆ ಬರಲಿಲ್ಲ ನನ್ ಮಗನೇ ಮಾಡ್ತಿರಲ್ಲ ಅಂತ ಕೇಳ್ತಾ ಇದ್ರು ಅಲ್ವಾ ಈಗ ನಾನು ಹೆಂಗಂದ್ರೆ 2-3 ಜನ ಮಕ್ಕಳಿಗೆ ಯಾರು ಇಷ್ಟ ಅಂದ್ರೆ ನಾನು ನೀವು ಇಷ್ಟ ಅವ್ರು ಇಷ್ಟ ನೀವು ಬೇಕೋ ಹೇಳ್ಬೇಡ ಹೋಗ್ಬೇಕು ನೀವು ಬೇಡ ಸಿನಿಮಾ ಇದು ಪ್ರತಿಯೊಂದು ಕಡೆ ನಾನು ಯಾವಾಗ ಹೇಳಿದೆ ಒಬ್ಬ ಮೀನಿಗೆ ಒಳ್ಳೆ ಇದನ್ನ ಹಾಕೊಂಡು ಸಮುದ್ರ ಇದ್ರೊಳಗಡೆ ಕೆಲವುಗಳ ನೀವು ಯಾಕೆ ಹೇಳ್ತೀವಿ ಮೊಬೈಲ್ ತೆಗೆದು ನೋಡ್ತಾರೆ ನಾವು ಮೊಬೈಲ್ ತೆಗೆದು ನೋಡ್ತಾ ಹೋದ್ರೆ ಅಂತ ಅವ್ರು ರೀಚ್ ಆಗ್ಬೇಕು ಸಿನಿಮಾ ಇದಕ್ಕಿಲ್ಲ ರೀಚ್ ಆಗಲ್ಲ ಈ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಇದು ಚಿಕ್ಕ ಇಂಡಸ್ಟ್ರಿ ಅಲ್ಲ ದೊಡ್ಡದಾಗಿ ಬೆಳೆದಿದೆ ಆ ದೊಡ್ಡದಾಗಿ ಬೆಳೆದಿರೋದ್ರಿಂದ
ಹೇಳೋದಾದ್ರೆ ಸರ್, ಎರಡನೇದು ಇವತ್ತು ಆಲ್ಮೋಸ್ಟ್ ಎಲ್ಲ ಡಿಜಿಟಲ್ ಅವರು ಮೊಬೈಲ್ ಯೂಸ್ ಮಾಡ್ತಾರೆ. ರೀಸನ್ ಏನಂದ್ರೆ ಇನ್ಸ್ಟೆಂಟ್ ಆಗಿ ಕಂಟೆಂಟ್ ಹಾಕ್ಬೋದು ಅಂತ ಹೇಳಿ. ಆಮೇಲೆ ಇನ್ವೆಸ್ಟ್ ಮಾಡಿರೋ ಮೊಬೈಲ್ ಯಾವುದು ಕೂಡ ಲೋ ಕ್ವಾಲಿಟಿ ಅಲ್ಲ, ಹೈ ಕಾನ್ಫಿಗರೇಷನ್ ಇರುವಂತ ಮೊಬೈಲ್ಸ್ ಗಳ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಸರ್. ಮೊಬೈಲ್ ಯೂಸ್ ನಾವು ಮಾಡ್ತಿರೋದು ಏನು ಅಂದ್ರೆ, ಇವಾಗ ಯಾವ್ದೋ ಒಂದು ಇಂಪಾರ್ಟೆಂಟ್ ಫ್ರೆಂಡ್ಸ್ ಸರ್ ಏನಾದ್ರು ಹೇಳಿದ್ರು ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಪೋಸ್ಟ್ ಮಾಡಿ ರೀಚ್ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಹೊರತು ನಮಗೆ ಬೇರೆ ಯಾವ ದೇಶನೂ ಅಲ್ಲ. ಆಮೇಲೆ ಎಲ್ಲರೂ ಯೂಸ್ ಮಾಡ್ತಿರೋ ಮೊಬೈಲು ಹೈ ಆಗಿರುವಂತ ಮೊಬೈಲ್. ಸೊ ನಾವು ಕೇಳೋದು ಅದೊಂದೇ ರೀಸನ್ ಸರ್. ಮೊಬೈಲ್ ನಾವು ಹೇಳ್ತಿರೋದು ಏನಕ್ಕೆ ಅಂದ್ರೆ ಇಮಿಡಿಯೇಟ್ ಆಗಿ ಅಪ್ಲೋಡ್ ಮಾಡ್ತೀವಿ. ಮೊನ್ನೆ ಜಿಡಿ ಮಾದಲ್ಲಿ ನಡೆದ ಸಂದರ್ಭದಲ್ಲಿ ನೀವು ಇದ್ರಿ. ಇದೆ ಸರ್, ಸಂಪೂರ್ಣ ಅವತ್ತಿನ ದಿವಸ ಮೊಬೈಲ್ಗಳನ್ನ ನಾವು ಯೂಸ್ ಮಾಡೋದು ಬೇಡ ಅನ್ನೋದನ್ನ ಪ್ರತಿಯೊಬ್ಬರದು ಒಬ್ಬರನ್ನ ಮಾತುಕತೆ ಆಗಿತ್ತು ಅಲ್ವಾ? ಅವತ್ತು ನೀವು ಅದ್ರ ಬಗ್ಗೆ ಏನು ವಿರೋಧ ಮಾಡಲಿಲ್ಲ. ಒಂದು ಎಕ್ಸಾಂಪಲ್ ಸರ್, ಒಂದು ಈಗ ರೀಸೆಂಟ್ ಆಗಿ ಒಂದು 4 ದೊಡ್ಡ ಮೂವೀಸ್ ನಡೆದಿದ್ದಾವೆ. ನೀವು ರೀಚ್ ನೋಡಿ. ಮೊಬೈಲ್ ಬಂದಿದ್ರಿಂದ ಅಡ್ವಾಂಟೇಜ್ ಏನಂದ್ರೆ ಆನ್ ಸ್ಪಾಟ್ ಅದು ಕಕ್ಕಂದ್ರೆ, ಯಾಕಂದ್ರೆ ಟೆಕ್ನಾಲಜಿನ ಯಾವಾಗಲೂ ಅಡಾಪ್ಟ್ ಮಾಡ್ಕೋಬೇಕು. ಟೆಕ್ನಾಲಜಿನ ಯಾವತ್ತೂ ವಿರೋಧ ಹೋಗಬಾರ್ದು. ಪೇಪರ್ ಇದ್ದಾಗ ಟಿವಿ ಬಂದಿದ್ದೀನಿ. ನಾನು 20 ಇಯರ್ಸ್ ಮೀಡಿಯಾದಲ್ಲೇ ಕೆಲಸ ಮಾಡಿ ಎಲ್ಲ ಚಾನಲ್ಸ್ ಅಲ್ಲಿ ಕ್ರಿಯೇಟಿವ್ ಆಗಿ ಕೆಲಸ ಮಾಡಿ ಈಗ ಫೈನಲ್ ಡಿಜಿಟಲ್ ಗಂಡ ನಾನು ಓನ್ ಆಗಿ ಸಂಸ್ಥೆ ಕಟ್ಕೊಂಡು ಮಾಡ್ತಾ ಇದ್ದೀನಿ. ನನಗೂ ಟಿವಿ ಮೀಡಿಯಾದಲ್ಲಿ ಏನು ನಡೆಯುತ್ತೆ ಅನ್ನೋದು ನನಗೂ ಗೊತ್ತು. ನಾವು ಬಂದಾಗ ಪೇಪರ್ ಅವ್ರು ಹೇಗೆ ನಮ್ಮನ್ನು ಟ್ರೀಟ್ ಮಾಡಿದ್ರು 15 ವರ್ಷದ ಹಿಂದೆ ಇದೆ. ನಾಗೇಂದ್ರ ಸರ್ ಮೀಟಿಂಗ್ ಮಾಡಿ ಟಿವಿ ಅವ್ರದ್ದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ, ಏನ್ರಿ ಅವರು ಬಟ್ ಅದು ಮೀಟಿಂಗ್ ನಡೆಯುವಾಗ ಅಫಿಷಿಯಲ್ ಆಗಿ ನೀವು ಮಾಡಿಲ್ಲ. ಗೊತ್ತಾ, ಸಪರೇಟ್ ಅಂತ ಬಂದಾಗ ನೀವು ಏನ್ ಯೂಸ್ ಮಾಡಿದ್ರು ನಮ್ಗೆ ಏನ್ ಈಗೆಲ್ಲ ಸಮಸ್ಯೆ ಪರಿಹಾರ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಾಗಬೇಕು ಅದು ಮಾಡಿದ್ವಿ. ಏನಿದೆ ನೀವು ತುಂಬಾ ಮಾತಾಡ್ಬಾರ್ದು, ನಂಗೆ ಇಷ್ಟ ಆಗಲ್ಲ. ನಿಮ್ಗೆ ಏನಾಗಿದೆ ಆ ಕೆಲಸ ಮಾಡಿದ್ವಿ. ಪಿ ಆರ್ ಬೆಲೆ ಕೊಡಿ, ಅವ್ರು ಏನ್ ಮಾಡ್ತಾರೋ ಮಾಡ್ಕೊಂಡ್ ಬರ್ತಾರೆ. ಕೊಟ್ಟು ನಿರ್ಮಾಪಕರು ಒಳ್ಳೆದಾಗ ಕೆಲಸ ಮಾಡಿ ಅಷ್ಟೇ. ಸಣ್ಣ ನಿರ್ಮಾಪಕರ ಜೊತೆ ಇದು ಸೇರಿಸ್ಕೊಂಡು ಮಾಡಿ ಅಂತ ಕೇಳೋದು. ಎಲ್ಲಿಗೆ ತಲೆ ಆಮೇಲೆ ಸರ್ ನಮ್ಮ ಹುಡುಗರ್ನ ಕ್ಯಾಮ್ರಾ ಮುಂದೆ ಹೋದಾಗ ಅವ್ರನ್ನ ನೋಡಿ ಕೀಳಾಗಿ ನೋಡೋದು, ಈ ತಲೆ ಹಂಗ್ ಬಾಚ್ಕೊಂಬಾರೋ, ಈ ಗುಂಡಿ ಹಾಕೊಂಬಾರೋ. ಸಮಸ್ಯೆ ಕೀಳಾಗಿ ನಮ್ಗೆ ನಮ್ಮ ಕ್ಯಾಮರಾಮನ್ಗಳಿಗೆ ಹೇಳಿರೋದು ಇದೆ. ಒಂದು ನಮ್ಗೆ ಏನಾಗುತ್ತೆ ಸರ್, ನಾವು ಬೈಕರ್ ಅವರಿಗೆ ಕ್ಯಾಬ್ ಕೊಟ್ಟಿರ್ತಾರೆ, ಅವ್ರಿಗೆ ಹೇರ್ ಸ್ಟೈಲ್ ಹಾಳಾಗಲ್ಲ ಸರ್. ಮಳೆ ಬಂದ್ರೆ ನನ್ನ ಶ್ರಮ ಅದು ನಿಮ್ಮ ಶ್ರಮ. ಸ್ನೇಹಿತರಲ್ಲಿ ಈಗ ಅವರು ಸ್ನೇಹಿತರು, ನೀವು ಸ್ನೇಹಿತರೆ ತಲೆ ಬಚ್ಚಿ ಹೋಗೋದು ಅಂತಂದ್ರೆ ಅದು ನಿಮ್ ಫ್ರೆಂಡ್ಶಿಪ್. ಅದು ನಾಗೇಂದ್ರ ಸರ್ ಈಗ ಒಂದು ಶಾರ್ಟ್ ಲಿಸ್ಟ್ ಮಾಡ್ಬಿಡಿ ಸರ್. ಒಂದಷ್ಟು ಯೂಟ್ಯೂಬರ್ಸ್ ಗಳಿಗೆ ಶಾರ್ಟ್ ಲಿಸ್ಟ್ ಅವರೇ ಮಾಡ್ಬಿಡಿ ಸರ್. ಮಾಡಾದ್ಮೇಲೆ ನನ್ನೊಂದು ಮನವಿ, ಅದು ಸಾಧ್ಯ ಇದೆಯೋ ಸಾಧ್ಯ ಇಲ್ವೋ ಅದು ನೀವು ಹೇಳ್ಬೇಕು ಸರ್. ವಾಣಿಜ್ಯ ಮಂಡಳಿಯಲ್ಲಿ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡಿ ಒಂದು ರಿಜಿಸ್ಟರ್ ಮಾಡಿ ಸರ್. ಒಂದು ರಿಜಿಸ್ಟ್ರೇಷನ್ ಒಂದು ಫೀಸ್ ಅಂತ ಬಿಡಿ ಸರ್. 500, 1000, 1000 ಎಷ್ಟೋ ಒಂದು ರಿಜಿಸ್ಟ್ರೇಷನ್ ಫೀಸ್ ಇಡಿ ಸರ್. ಫೀಸ್ ಇಟ್ಮೇಲೆ ನಾವು ಯಾವೆಲ್ಲ ಅದನ್ನ ಏನ್ ಕೇಳ್ತಾರೆ
ಹದಿನೈದು ಬೆಲ್ಬಿಟ್ಬಾರ್ದು ಅಲ್ಲೇ ಕೂತ ಪ್ಯೂರ್ ಕೇಳಿ ಏನ್ರೆ ಅವೆಲ್ಲ ಸ್ವೀಟ್ ಆಗಿ ಸ್ವೀಟ್ ಆಗಿ ಏನಿದೆ ಹೇಳ್ಕೊಂಡು ಹೋಗ್ಲಿ ಸರ್ ಅದಕ್ಕೆ ಎಷ್ಟು ಜನ ಇವತ್ತು ಸಮಸ್ಯೆ ಬಂದಿದ್ದಾರೆ ಕಾಂಗ್ರೆಸ್ ನಮಗೆ ಭಯ ಇಲ್ಲ.